ಕದನ ವಿರಾಮ ಯುದ್ಧ ಭೂಮಿಯಿಂದ ಮರಳಿದ ಯೋಧರ ಪತ್ನಿಯರು. ಬೆಳಗಾವಿ ಪಾಕಿಸ್ತಾನಿ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆಸಿದ ದಾಳಿಯ ಪ್ರತೀಕಾರಕ್ಕಾಗಿ ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ. ಇದರಿಂದ ಉಭಯ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ವೀರ ಯೋಧರ ಪತ್ನಿಯರು ಮರಳಿ ತವರಿಗೆ ಆಗಮಿಸಿದ್ದಾರೆ. ಗಡಿಯಲ್ಲಿ ಕಳೆದ 3-4 ದಿನ ಯುದ್ಧ ನಡೆದು ನಿನ್ನೆಯಿಂದ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಗಡಿಯಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ. ಆದರೆ ಯುದ್ಧ ಸಂದರ್ಭದಲ್ಲಿ ಜಮ್ಮುವಿನ ಯೋಧರು ಗಡಿ ರಕ್ಷಣೆಗೆ ಹೋದರೆ ಅವರ ಪತ್ನಿಯರು ಏಕಾಂಗಿಯಾಗಿ ಮನೆಯಲ್ಲಿ ಇರಬೇಕಾಗಿತ್ತು. ಹಾಗಾಗಿ ಯೋಧರ ಕುಟುಂಬಸ್ಥರ ರಕ್ಷಣೆಗಾಗಿ ಅವರನ್ನು ಅವರವರ ಊರುಗಳಿಗೆ ಕಳುಹಿಸಲಾಗಿದ್ದು, ಜಮ್ಮುವಿನಿಂದ ಧಾರವಾಡ ಮೂಲದ 2 ಯೋಧರ ಪತ್ನಿಯರು ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಯೋಧರು ಯಾವುದೇ ಕಾರಣಕ್ಕಾಗೂ ಗಡಿಯಲ್ಲಿನ ಮಾಹಿತಿ ಹಂಚಿಕೊಳ್ಳಲ್ಲ, ನಾವು ಕೂಡ ಹಂಚಿಕೊಳ್ಳಲ್ಲ. ಸೈಬರ್ ಅಟ್ಯಾಕ್ ನಡೆಯುವ ಸಾಧ್ಯತೆ ಇದೆ ಎಂದು ಮಾಹಿತಿ ಹಂಚಿಕೊಳ್ಳಲು ನಿರಾಕರಿಸಿದ ದೇಶ ಕಾಯುವ ಯೋಧರ ಪತ್ನಿಯರಾಗಿ ದೇಶದ ಕುರಿತು ಬದ್ಧತೆ ಪ್ರದರ್ಶಿಸಿದರು. ನಾವು ಜಮ್ಮುವಿಗೆ ಹೋಗಿ 1 ತಿಂಗಳಾಗಿದೆ. ಸದ್ಯ ಅಲ್ಲಿ ರೆಡ್ ಅಲರ್ಟ್ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯಿಂದ ಯಾರೂ ಹೊರಗಡೆ ಹೋಗದ ಪರಿಸ್ಥಿತಿ ಇದೆ. ಸುರಕ್ಷತೆ ದೃಷ್ಟಿಯಿಂದ ವಾಪಸ್ ಬಂದಿದ್ದೇವೆ ಎಂದಿದ್ದಾರೆ. ರೆಡ್ ಅಲರ್ಟ್ ಇದೆ. ಪೂರಾ ಹೊರಗೆ ಯಾರನ್ನು ಬಿಡಲ್ಲ. ಪೂರ್ತಿ ಒಳಗೆ ಹೊರಗಿಂದ ಯಾರು ಒಳಗೂ ಇಲ್ಲ. ಸಾಯಂಕಾಲ ಆದ್ರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರಿ, ಸರ್ವೈ ಹೆಂಗ್ ಮಾಡ್ತಿದ್ರಿ? ಸರ್ವೈ ಅಂದ್ರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲ ಇದ್ವಿ, 3rd ಫ್ಲೋರ್ ಅಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನಿಲ್ಲ, ಫೋನ್ ಇಲ್ಲ. ಈಗ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರಿ, ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ವಾಪಸ್ ಅಲ್ಲಿ? ಅಂದ್ರೆ ಈ ಸಿಚುವೇಶನ್ ಅಲ್ಲಿ ಅವರು ಅಂದ್ರೆ ಅಲ್ಲೇ ಅವ್ರ ಡ್ಯೂಟಿ, ಅವ್ರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು. ಒಳಗೆ ಬರ್ತಿದ್ರಿ ಅಷ್ಟೇ. ಫ್ಯಾಮಿಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದ್ರೂ ಬರ್ತಿದ್ವಿ ಒಮ್ಮೆ. ಈಗ ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟರ್ ಅಷ್ಟೇ ಸರ್. ಈಗ ನೀವು ಪ್ರೆಸೆಂಟ್ ಏನಾದ್ರು ಮಾತಾಡಿದ್ರ ನಿಮ್ಮ ಯಜಮಾನ್ರ ಜೊತೆ? ಹೆಂಗಿದೆ ಪರಿಸ್ಥಿತಿ? ಇಲ್ಲ ಸರ್, ಫೋನ್ ನಲ್ಲಿ ಹೇಳುದಿಲ್ಲ ಅಂತ ಹೇಳಿದಾರೆ. ನೀವು ಏನು ಕೇಳಬೇಡ, ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನು ಇಲ್ಲ ಸರ್. ನ್ಯೂಸ್ ನೋಡಿ ಓನ್ಲಿ. ಸಿಚುವೇಶನ್ ಅಂದ್ರೆ ಹೇಳಕ್ ಆಗೋಂಗಿಲ್ಲ ಬಿಡ್ರಿ. ಅದನ್ನೆಲ್ಲ ಯಾವ ಪ್ರದೇಶದಾಗಿತ್ತು? ಜಮ್ಮು. ಏಕಾಏಕಿ ಹಂಗಲ್ಲಿ ಏನಾಗ್ತದೆ? ಅಲ್ಲಿ ಅಟ್ಯಾಕ್ ಆತಲ್ರಿ ಪಹಲ್ಗಾಮ್ ಒಳಗ, ಅದ್ರ ಸಂಬಂಧ ಆತರ ಮಾಡಾಕ್ತಾರ್ರಿ. ಆದ್ರೆ ಇಂಡಿಯಾದವ್ರನ್ನ ಅವ್ರ ಮೇಲೆ ಇದನ್ನ ಮಾಡಿದ್ರು. ನಿಮ್ಗ ಅಲ್ಲಿ ಏನಾದ್ರು ನಿಮ್ಗೇನಾದ್ರು ಸಮಸ್ಯೆ ಐತೆ? ಸಮಸ್ಯೆ ಅಂತ ಏನು ಇಲ್ರಿ. ಮತ್ತೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕತ್ತಾರ. ನಾವು ಅಲ್ಲೇ ಸಮೀಪ ಇದ್ದೇವಲ್ಲ, ಅದಕ್ಕೆ ಏನಾದ್ರು ಇದನ್ನ ಮತ್ತ ನಮ್ಮ ಹಸ್ಬೆಂಡ್ಗಳ ಅಲ್ಪ ಇದನ್ ಮಾಡ್ಬೇಕು, ನಮ್ ಕಡೆ ಇದನ್ ಮಾಡ್ಬೇಕು. ಅದಕ್ಕೆ ನಾವು ನಮ್ ಕಂಡೀಷನ್ ಅಂದ್ರ ನೈಟ್ ಎಲ್ಲ ಫುಲ್ ಲೈಟ್ ಅದು ಆಫ್ ಮಾಡಿ 8 ಗಂಟೆ ಅನ್ಬಿಡ್ದ ಊಟ ಮಾಡಿ ಎಲ್ಲಾರು ಕೆಳಗ್ ಬರ್ರಿ ಅದು ಅಂತ ಹೇಳ್ತಿದ್ರಿ. ಲೈಟ್ ಅದು ಆಫ್ ಮಾಡ್ರಿ, ಟಾರ್ಚ್ ಅದು ಇದನ್ ಮಾಡಕ್ ಹೋಗ್ಬೇಡ್ರಿ ಅಂತ. ಅದ್ರ ಸಂಬಂಧ ನಾವ್ ಬಂದ್ವಿ. ನಾವು ಬಂದೆ 3 ದಿನ ಆತ್ರಿ ಇವತ್ತಿಗೆ. ಅಲ್ಲಿ ಹೆಂಗೈತಂತ ಗೊತ್ತಿಲ್ರಿ ನಮಗ. ಫೋನ್ ಅದು ಮಾಡ್ಬೇಡ್ರಿ. ಫಸ್ಟ್ ಏನ ಏರ್ ಸ್ಟ್ರೈಕ್ ಆಯ್ತಲ್ರಿ, ಅವತ್ತನ ಅದ್ರ ಮರನೇ ದಿನ ಅಂದ್ರೆ ಬಂದ್ಬಿಟ್ವಿ. ನೋಡಿಲ್ರಿ, ಹೊರಗ್ ಕಳ್ಸಿಲ್ಲ. ರೂಮ್ ಒಳಗ ಇದ್ದು ನಾವು ಗ್ರೌಂಡ್ ಫ್ಲೋರ್.